ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಕ್ಸಸ್ ಟು ಬ್ಯೂಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ ಬಾಜು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ, 2026ರಲ್ಲಿ ಪಿ ಸಿ ಕಾಲ್ಫಾರ್ಮ್ ಆಗಿದೆ ಸ್ನೇಹಿತರೆ. ಅದರಲ್ಲಿ ಪ್ರೀವಿಯಸ್ ಆಗಿರೋ ಕ್ವಶನ್ ಪೇಪರ್ನ ಮ್ಯಾಥ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತಿದ್ದೇನೆ ರೀ. ಓಕೆ, ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಆಗಿದ್ರೆ ಈಗ ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಓಕೆ, ಒಂದನೇ ಕ್ವಶನ್ ಏನು ಕೇಳಿದಾನೆ ಅಂತ ನೋಡ್ರಿ. ಅಂದರೆ ಪ್ರೀವಿಯಸ್ ಆಗಿರೋ ಕ್ವಶನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ನೋಡ್ರಿ, ಒಂದನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ. ಮೂರು ಬಾಲಕರ ವಯಸ್ಸಿನ ಸರಾಸರಿಯು 15. ಅವರ ವಯಸ್ಸಿನ ಅನುಪಾತ 3:5:7 ಆದರೆ ಚಿಕ್ಕ ಬಾಲಕನ ವಯಸ್ಸು ಎಷ್ಟು ಅಂತ ಹೇಳಿದಾನೆ. ಓಕೆ, 3 ಬಾಲಕರು ಅದರ ಸ್ನೇಹಿತರೆ. ಓಕೆ, ಎಷ್ಟು 3 ಬಾಲಕರ ವಯಸ್ಸು ಸರಾಸರಿ ವಯಸ್ಸು ಎಷ್ಟು ಅಂದರೆ 15 ವರ್ಷ ಅಂತ ಹೇಳಿದಾನೆ. ಓಕೆ, 3 ಬಾಲಕರ ಸರಾಸರಿ ವಯಸ್ಸು ಎಷ್ಟು ಅಂದಾಗ ಸರಾಸರಿ 15 ಕೊಟ್ಟಿದ್ದಾನೆ. ಓಕೆ, ಪ್ರತಿಯೊಬ್ಬರದ್ದು ನೋಡಿದಾಗ 13 ಎಷ್ಟಾಗುತ್ತೆ ಸ್ನೇಹಿತರೆ? 45. ಓಕೆ, ಟೋಟಲ್ 45 ವಯಸ್ಸು ಆಯ್ತು ರೀ ಇವ್ರದ್ದು. ಓಕೆ, ಅನುಪಾತ ಎಷ್ಟು ಕೊಟ್ಟಿದ್ದಾನೆ ನೋಡ್ರಿ? 3:5:7 ಕೊಟ್ಟಿದ್ದಾನೆ ರೀ. ಓಕೆ, ಇವ್ರದ್ದು ಟೋಟಲ್ ಎಷ್ಟಾಗುತ್ತೆ ನೋಡಿರಿ ಸ್ನೇಹಿತರೆ? ಇದು 5 3 15, 15 ಪ್ಲಸ್ 7 5 3 8 8 7 15 ಆಗುತ್ತೆ. ಓಕೆ, ಇದೇನ ಪ್ಲಸ್ ಮಾಡಿದಾಗ ಎಷ್ಟಾಗೈತೆ ರೀ? 15 ಐತೆ ರೀ. ಓಕೆ, 15 ಇದನ್ನು ಇಲ್ಲಿ ಭಾಗಾಕಾರ ಮಾಡ್ಬೇಕು ರೀ. ಓಕೆ, 15 15 3 45 ಎಷ್ಟು ಬರುತ್ತೆ ರೀ? ಇದು 3 ಬರುತ್ತೆ ರೀ. ಓಕೆ, ಒಂದು ಯೂನಿಟ್ ಅಂದ್ರೆ 3 ಅಂತ ಬಂದಾಗ ಓಕೆ, ಇದಕ್ಕೂ 3ರಿಂದ ಗುಣಾಕಾರ ಮಾಡಬೇಕು, ಇದಕ್ಕೂ 3ರಿಂದ ಗುಣಾಕಾರ ಮಾಡ್ಬೇಕು ರೀ, ಇದಕ್ಕೂ 3ರಿಂದ ಗುಣಾಕಾರ ಮಾಡಬೇಕು. ಓಕೆ, ಅಂದ್ರೆ 3 3 9 ಐತೆ ರೀ ಇದ್ರದ್ದು. ನೆಕ್ಸ್ಟ್ 5 3 15, 7 3 21. ಓಕೆ, ಅಂದ್ರೆ ಅವನಿಗೇನು ಚಿಕ್ಕ ಬಾಲಕನ ಸರಾಸರಿ ವಯಸ್ಸು ಎಷ್ಟು ಕೇಳ್ತಾನೆ. ಓಕೆ, ಚಿಕ್ಕ ಬಾಲಕನ ವಯಸ್ಸು ಅಂದರೆ ಇವನು ಚಿಕ್ಕವನು, ಇವನು ದೊಡ್ಡವನು ಆಗ್ತಾನೆ ಸ್ನೇಹಿತರೆ. ಇಲ್ಲಿ ನಡಬರ್ಕಿನೂ ಆಗ್ತಾನೆ ರೀ. ಓಕೆ, ಅವ ಕೇಳಿದ್ದು ಚಿಕ್ಕ ಬಾಲಕನ ವಯಸ್ಸು ಎಷ್ಟಾಗತ್ತೆ ರೀ? 9 ವರ್ಷ. ಓಕೆ, ಇದ್ರ ಸರಿಯಾದ ಆನ್ಸರ್ ಎಷ್ಟು ರೀ? 9 ವರ್ಷ ಆಗುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಬಿ ಆಗುತ್ತೆ ಸ್ನೇಹಿತರೆ. ಇದು 9 ವರ್ಷ. ಅವ ಏನಾದರೂ ದೊಡ್ಡ ಬಾಲಕನಂದ್ರೆ ಹಿರಿಯವನ ವಯಸ್ಸು ಎಷ್ಟು ಅಂತ ಕೇಳಿದಾಗ 7 3 21. ಓಕೆ, ಇದೇನಾಗ್ತೈತೆ ಆನ್ಸರ್? ಓಕೆ, 7 3 21 ಅಂದ್ರೆ ಆನ್ಸರ್ ಯಾವ್ದು ಆಗ್ತೈತೆ ರೀ? ಹಿರಿಯವಂದು ಕೇಳಿದಾಗ 21 ಆಗ್ತೈತೆ. ಅವ ಕೇಳಿದ್ದು ಚಿಕ್ಕ ಬಾಲಕನ ವಯಸ್ಸು ಅಂದರೆ ಚಿಕ್ಕ ಬಾಲಕನ ವಯಸ್ಸು ಎಷ್ಟಾಗತ್ತೆ ರೀ? 9 ವರ್ಷ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ, ಎರಡನೇ ಕ್ವಶನ್. 65 kg ತೂಕದ ವ್ಯಕ್ತಿಯ ಸ್ಥಾನದಲ್ಲಿ ಹೊಸ ವ್ಯಕ್ತಿಯನ್ನು ಸೇರಿಸಿದಾಗ 8 ವ್ಯಕ್ತಿಗಳ ಸರಾಸರಿ ತೂಕದಲ್ಲಿ 1.5 kg ಹೆಚ್ಚಳವಾಗುತ್ತದೆ. ಹಾಗಾದರೆ ಹೊಸ ವ್ಯಕ್ತಿಯ ತೂಕ ಎಷ್ಟು ಅಂತ ಕೇಳ್ತಾನೆ. ಓಕೆ, 65 kg ವ್ಯಕ್ತಿಯ ಸ್ಥಾನದಲ್ಲಿ ಹೊಸ ವ್ಯಕ್ತಿಯನ್ನು ಸೇರಿಸಿದಾಗ 8 ವ್ಯಕ್ತಿಗಳ ಸರಾಸರಿ ತೂಕದಲ್ಲಿ 1.5 ಹೆಚ್ಚಳವಾಗ್ತಂದ್ರೆ. ಓಕೆ, ಇಲ್ಲಿ ನೋಡ್ರಿ, 8 ವ್ಯಕ್ತಿಗಳ ಸರಾಸರಿ ತೂಕ ಎಷ್ಟಾದ್ರೆ ಈಗ 1.5. ಇದನ್ನು ಇಂಟು ಮಾಡಿದಾಗ ಎಷ್ಟಾಗುತ್ತೆ ಸ್ನೇಹಿತರೆ? ಇದು 15 8 120 ಗುಣಾಕಾರ ಮಾಡಿದಾಗ ಇಲ್ಲೊಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಇಲ್ಲೊಂದು ಪಾಯಿಂಟ್ ಕೊಂಡಾಗ ಎಷ್ಟಾಗುತ್ತೆ ರೀ? ಇದು 12 ಆಗುತ್ತೆ ಸ್ನೇಹಿತರೆ. ಓಕೆ, ಸರಾಸರಿ 12 ಆಯ್ತು ರೀ. ಓಕೆ, ನೆಕ್ಸ್ಟ್ ಏನಾದ್ರಿ? 65 kg ತೂಕ ಇರುವ ಅಂದ್ರೆ 65 kg ತೂಕ ಅಂದ್ರೆ ಪ್ಲಸ್ 12, 65 ಪ್ಲಸ್ 12 ಎಷ್ಟಾಗುತ್ತೆ ರೀ? ಇದು 65 2 7 6 1 7 ಅಂದರೆ 77 ವರ್ಷ ಆಗುತ್ತೆ ಸ್ನೇಹಿತರೆ. ಓಕೆ, ಹೊಸ ವ್ಯಕ್ತಿಯ ತೂಕ ಎಷ್ಟಾಗುತ್ತೆ ರೀ? ಇದು 77 kg. 77 kg ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 77. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಇದು 77 kg ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ರೀ ಈಗ, ಮೂರನೇ ಕ್ವಶನ್ ಸ್ನೇಹಿತರೆ. ಓಕೆ, ಮೂರನೇ ಕ್ವಶನ್ ಹೆಂಗೆ ಕೇಳ್ತಾರೆ ನೋಡ್ರಿ ಇಲ್ಲಿ. ರಾಕೇಶನು ಒಂದು ನಿರ್ದಿಷ್ಟ ಹಣವನ್ನು ವರ್ಷಕ್ಕೆ ಶೇಕಡಾ 5 ಬಡ್ಡಿ ದರದಂತೆ 6 ವರ್ಷಗಳಿಗಾಗಿ ಸಾಲವನ್ನು ಪಡೆಯುತ್ತಾನೆ. ಅವನು ಪಾವತಿಸಿದ ಸರಳ ಬಡ್ಡಿ 1230 ಆದರೆ ಪಡೆದ ಸಾಲವೆಷ್ಟು? ಸಾಲ ಅಂದ್ರೆ ಅಸಲು ಎಷ್ಟು ಅಂತ ಕೇಳ್ತಾನೆ. ಓಕೆ, ಟೋಟಲ್ ಫಸ್ಟಿಗೆ ಎಷ್ಟು ಸಾಲವನ್ನು ತೊಗೊಂಡ ಅಂತ ಕೇಳ್ತಾನೆ. ಓಕೆ, ಒಟ್ಟು ಸಾಲವನ್ನು ಕೇಳಿದಾಗ ಫಸ್ಟ್ ಬಡ್ಡಿ ಎಷ್ಟಾಗುತ್ತೆ ರೀ? 1230 ರೂಪಾಯಿ ಬಡ್ಡಿ. ಅದು ಇಂಟು 100 ಬರ್ಕೋಬೇಕು. 100 ಯಾಕಂತಂದ್ರೆ ಇಲ್ಲಿ ಶೇಕಡಾ ಕೊಟ್ಟಿದೆ ನೋಡ್ರಿ. ಶೇಕಡಾ ಬಡ್ಡಿ ದರದ ಅಂತಂದ್ರೆ 100 ಕೊಟ್ಟನ, 100ನ್ನು ಬರ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ 5ರ ಬಡ್ಡಿ ದರದಂತೆ ಅಂದ್ರೆ 5 ಇಂಟು ಎಷ್ಟು ರೀ? 6 ವರ್ಷಗಳಿಗಾಗಿ. 6 ಅಂದರೆ 6 ವರ್ಷಗಳಿಗೆ ಬರ್ಕೋಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡ್ರಿ, 6 1 6 2 12 ರೀ, ಭಾಗ ಹೋಗಲ್ಲ, 0 ಕೊಡ್ಬೇಕು. ನೆಕ್ಸ್ಟ್ 6 5 30 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ರೀ 5 1 5, 5 4 20 ಸ್ನೇಹಿತರೆ. ನೆಕ್ಸ್ಟ್ 5 1 5. ನೆಕ್ಸ್ಟ್ ಈಗ 41 ಇಂಟು 100ನ ಗುಣಾಕಾರ ಮಾಡಿದಾಗ 41 ಮುಂದೊಂದು 2 0. ಓಕೆ, 4100 ರೂಪಾಯಿ
ಸಾಲ ಎಷ್ಟು ಅಂತ ಕೇಳ್ತಾನೆ. ಓಕೆ, ಇದರ ಅಸಲು ಎಷ್ಟು ಅಂದರೆ 4100 ರೂಪಾಯಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ, ಸರಿಯಾದ ಆನ್ಸರ್ ಆಪ್ಷನ್ ಸಿ 4100 ರೂಪಾಯಿ. ಇದರ ಅಸಲು ಎಷ್ಟಾಗುತ್ತೆ ಅಂದರೆ 4100 ರೂಪಾಯಿ. ಅವನು ಸಾಲ ತೊಗೊಂಡಿದ್ದು 4100 ರೂಪಾಯಿ, ಬಡ್ಡಿ ಆಗಿದ್ದು 1230 ರೂಪಾಯಿ. 6 ವರ್ಷಗಳಿಗೆ 5% ಬಡ್ಡಿ ದರ ಅಂತ ಎಷ್ಟಾಗುತ್ತೆ ಅಂದರೆ 4100 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಇಲ್ಲಿ ನೋಡ್ರಿ 4ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ. ಇಲ್ಲಿ 15,000 ಬಂಡವಾಳದ ಮೇಲೆ 3 ವರ್ಷಕ್ಕೆ ಗಳಿಸಿದ ಸಾಮಾನ್ಯ ಬಡ್ಡಿ ರೂಪಾಯಿ 5,400ಗಳಾದರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳ್ತಾನೆ. ಓಕೆ, ಇಲ್ಲಿ ನೋಡ್ರಿ, ಈಗ ಬಡ್ಡಿ ದರ ಎಷ್ಟು ಅಂತ ಕೇಳ್ತಾನೆ. ಓಕೆ, ಇಲ್ಲಿ ನೋಡ್ರಿ ಬಡ್ಡಿ ಎಷ್ಟು ಸ್ನೇಹಿತರೆ, ಫಸ್ಟ್ ಬಡ್ಡಿ ಎಷ್ಟಾದ್ರೆ ಬಡ್ಡಿ ಇಲ್ಲ ನೋಡ್ರಿ, 5,400 ರೂಪಾಯಿ ಬಡ್ಡಿ ಬರ್ಕೋತೀವಿ ರೀ. ಈಗ ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್ ಎಷ್ಟದ ನೋಡ್ರಿ, ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿಲ್ಲ ರೀ. ಓಕೆ, ಬಡ್ಡಿ ದರನೇ ಕೇಳ್ತಾನೆ. ಓಕೆ, ದರ ಕೇಳಿದಾಗ ಪರ್ಸೆಂಟೇಜ್ ಕೇಳಿದ್ರೆ ನೆಕ್ಸ್ಟ್ ಕೆಳಗಡೆ ಎಷ್ಟು ರೀ, ಈಗ 15,000 ಅಸಲು ಇಂಟು 3 ವರ್ಷಕ್ಕೆ ನಾನು 3 ವರ್ಷಕ್ಕೆ ಅಂದರೆ 3 ಬರ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ನೋಡಿರಿ, ಇವು 3 0 ಕ್ಯಾನ್ಸಲ್ ರೀ, ಇವೆರಡು 0, ನೆಕ್ಸ್ಟ್ ಇದೊಂದು 0 ಕ್ಯಾನ್ಸಲ್ ಆಯ್ತು ರೀ ಈಗ. ಓಕೆ, ನೆಕ್ಸ್ಟ್ ನೋಡಿರಿ, ಈಗ 5 3 15, 5 2 10, ನೆಕ್ಸ್ಟ್ 3 1 3, ನೆಕ್ಸ್ಟ್ 3 ಎಷ್ಟಲೇ ರೀ, 3 1 3, ನೆಕ್ಸ್ಟ್ 2 ಉಳಿದ್ರಿ 24 ಆಯಿತು, 3 8 24, ನೆಕ್ಸ್ಟ್ ರೀ 3 1 3, 3 6 18. ಓಕೆ, ನೆಕ್ಸ್ಟ್ ಏನು ಉಳಿತು ಸ್ನೇಹಿತರೆ, ಈಗ 6 ಮತ್ತು 2 ಉಳಿತು, ಇವೆರಡನ್ನು ಇಂಟು ಮಾಡಿದಾಗ 6 2 12 ಆಗುತ್ತೆ. ಓಕೆ, 12% ಬಡ್ಡಿ ದರ ಆಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ 12% ಬಡ್ಡಿ ದರ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಇದು ಆಪ್ಷನ್ ಡಿ 12%. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ನೆಕ್ಸ್ಟ್ 5ನೇ ಕ್ವಶನ್ ಆಗಿ ಕೇಳ್ತಾರೆ ನೋಡ್ರಿ ಸ್ನೇಹಿತರೆ. ಇಲ್ಲಿ 6 ಮುಖಗಳನ್ನು ಹೊಂದಿರುವ ಡೈಸ್ ದಾಳ ಕ್ರಮವಾಗಿ 6 ಸಂಖ್ಯೆಗಳನ್ನು 1 2 3 4 5 ಮತ್ತು 6 ಎಂದು ಗೊತ್ತಿರಲಾಗಿದೆ. ಈ ದಾಳವನ್ನು 3 ಬಾರಿ ಉಳಿಸಲಾಗುತ್ತದೆ ಮತ್ತು ಅದರ 3 ಸ್ಥಾನಗಳನ್ನು ಹೀಗೆ ತೋರಿಸಲಾಗಿದೆ ಅಂತ ಅಂದಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇಷ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಅವರು 1ಗೆ ವಿರುದ್ಧವಾಗಿರುವ ಸಂಖ್ಯೆ ಯಾವುದು ಅಂತ ಹೇಳಿದಾನೆ. ಓಕೆ, ಇದರಲ್ಲಿ 1ರ ಅಪೋಸಿಟ್ ಯಾವುದು ಬರುತ್ತೆ ಅಂತ ಕೇಳ್ತಾನೆ ರೀ. ಇಲ್ಲಿ ನೋಡ್ರಿ, ಇವು ಎಷ್ಟರಲ್ಲಿ 2 ದಾಳಗಳನ್ನ ತೊಗೋಬೇಕ್ರಿ. ಓಕೆ, ಯಾವುದಾದ್ರೂ 2 ದಾಳಗಳನ್ನ ತೊಗೋಬೇಕ್ರಿ. ಅದರಲ್ಲಿ 2 ಕಾಮನ್ ಇರೋದು ನೋಡ್ಬೇಕು ಸ್ನೇಹಿತರೆ. ಓಕೆ, ನಾವು ಇವೆರಡು ದಾಳಗಳನ್ನ ತೊಗೋಣಂತ. ಈಗ ಇವೆರಡು ದಾಳಗಳನ್ನ ತೊಗೋಣ ಸ್ನೇಹಿತರೆ. ಈಗ ಇವೆರಡು ದಾಳಗಳನ್ನ ತೊಗೊಂಡಾಗ ಇದರಲ್ಲಿ ಯಾವ್ದು ಕಾಮನ್ ಅದ ನೋಡ್ರಿ ಸ್ನೇಹಿತರೆ. ಈಗ ಇಲ್ಲಿ ಅದ ನೋಡ್ರಿ, ಇಲ್ಲಿ 3 ಅದ ರೀ, ಇಲ್ಲಿ 3 ಇದೆ ಸ್ನೇಹಿತರೆ. ಓಕೆ, ಇಲ್ಲಿ 3 ಅದ ರೀ, ಇಲ್ಲಿ ಇದು 3ನ್ನು 3 ಬರ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇದರ ಲೆಫ್ಟಿಗೆ ಯಾವ್ದು ನೋಡ್ರಿ ಸ್ನೇಹಿತರೆ, ಲೆಫ್ಟ 2 ಅದ ರೀ, ಇಲ್ಲಿ ಲೆಫ್ಟ 4 ಅದ ರೀ. ಓಕೆ, ಅಂದ್ರೆ ಒಂದು 2 ಐತ್ರಿ, ಇದ್ರ ಲೆಫ್ಟ 4 ಐತಿ, ಅಂದ್ರೆ ಇದರ ಅಪೋಸಿಟ್ 2ರ ಅಪೋಸಿಟ್ 4 ಐತ್ರಿ. ಓಕೆ, ನೆಕ್ಸ್ಟ್ ಇದು ರೈಟ್ ಯಾವ್ದು ನೋಡ್ರಿ, 3 ರೈಟ್ 1 ಅದ ರೀ, 1 ಬರ್ಕೊಳ್ಳೋಣ. ನೆಕ್ಸ್ಟ್ ಇದ್ರಲ್ಲಿ 3 ರೈಟ್ ಯಾವ್ದು ಅದ ರೀ, 5 ಅದ ರೀ, 5ಅನ್ನು ಬರ್ಕೊಳ್ಳೋಣ. ಓಕೆ, ಅಂದ್ರೆ 2ರ ಅಪೋಸಿಟ್ 4, 1ರ ಅಪೋಸಿಟ್ 5 ಬತ್ರಿ. ಅವ ಕೇಳಿದ್ದು 1ರ ವಿರುದ್ಧ ಯಾವುದು ಅಂತ ಕೇಳಿದಾನೆ. ಓಕೆ, 1ರ ವಿರುದ್ಧ ಯಾವುದರಲ್ಲಿ 5 ಕೊಟ್ಟಿದೆ ಅನ್ಸುತ್ತೆ. ಓಕೆ, 1ರ ವಿರುದ್ಧ 5 ಕೊಟ್ಟಿದ್ದಾನೆ ಅಂದ್ರೆ ಸರಿಯಾದ ಆನ್ಸರ್ 5 ಆಗತ್ತೆ ರೀ. ಓಕೆ, ಸರಿಯಾದ ಆನ್ಸರ್ ಆಪ್ಷನ್ ಸಿ ಆಗುತ್ತೆ ರೀ. ಓಕೆ, ಆನ್ಸರ್ 5 ಆಗುತ್ತೆ ರೀ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಕೇಳಿದಾರೆ ನೋಡ್ರಿ, 6ನೇ ಕ್ವಶನ್. ಎಕ್ಸ್ನ ಮೌಲ್ಯವನ್ನು ಹುಡುಕಿ ಅಂತ ಹೇಳಿದಾನೆ ರೀ. ಓಕೆ, ಎಕ್ಸ್ನ ಮೌಲ್ಯ ಅಂತ ಹುಡುಕಿ ಅಂತ ಹೇಳಿದಾನೆ ರೀ. ಇಲ್ಲಿ ನೋಡ್ರಿ, ಇಲ್ಲಿ 100 ಕೊಟ್ಟಿದ್ದಾನೆ, 100 ಡಿಗ್ರಿ ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ 60 ಡಿಗ್ರಿ ಕೊಟ್ಟಿದ್ದಾನೆ. ಇಲ್ಲಿ ಎಕ್ಸ್ನ ಬೆಲೆ ಕೇಳ್ತಾನೆ. ಓಕೆ, ಇದನ್ನು ಕೇಳಿದಾನೆ ರೀ. ಎಕ್ಸ್ನ ಮೌಲ್ಯ ಎಷ್ಟು ಬರುತ್ತೆ ಅಂತ ಕೇಳಿದಾನೆ ರೀ. ಇಲ್ಲಿ ನೋಡ್ರಿ, ಒಂದು ಸರಳ ರೇಖೆ ಅಂತಂದಾಗ ಇಲ್ಲ ನೋಡ್ರಿ, ಇದು ಒಂದು ಸರಳ ರೇಖೆ. ಓಕೆ, ಇದು ಒಂದು ಸರಳ ರೇಖೆ ಅಂತಂದಾಗ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ ಟೋಟಲ್ ಸರಳ ರೇಖೆ 180 ಡಿಗ್ರಿ ಇರುತ್ತೆ ರೀ. ಓಕೆ, ಇಲ್ಲಿ ನೋಡ್ರಿ 180 ಡಿಗ್ರಿ ಇರುತ್ತೆ ಸ್ನೇಹಿತರೆ. ಓಕೆ, ಟೋಟಲ್ ಒಂದು ಸರಳ ರೇಖೆ ಎಷ್ಟು ರೀ, 180 ಡಿಗ್ರಿ ಇರುತ್ತೆ ರೀ. ಇಲ್ಲಿ ನೋಡ್ರಿ, ಆಲ್ರೆಡಿ 100 ಡಿಗ್ರಿ ಕೊಟ್ಟಿದ್ದಾನೆ ರೀ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಆಲ್ರೆಡಿ 100 ಡಿಗ್ರಿ ಕೊಟ್ಟಿದ್ದಾನೆ ರೀ. ಓಕೆ, ಇಲ್ಲಿ 100 ಡಿಗ್ರಿ ಕೊಟ್ಟಿದ್ದಾನೆ ಅಂದ್ರೆ ಇನ್ನೂ ಎಷ್ಟು ಕಡಿಮೆ ಬಿತ್ತು ರೀ, ಇಲ್ಲಿ 180ಗೆ ಎಷ್ಟು ಕಡಿಮೆ ಬಿತ್ತು ಅಂದ್ರೆ ಇಲ್ಲಿ ನೋಡ್ರಿ 180 ಇಲ್ಲಿ ಎಷ್ಟು ಕಡಿಮೆ ಬಿತ್ತು ರೀ, ಇನ್ನು 80 ಡಿಗ್ರಿ ಆಯ್ತು ರೀ. ಓಕೆ, ಟೋಟಲ್ 180 ಡಿಗ್ರಿ ಆಯ್ತು ರೀ ಈಗ. ಓಕೆ, ಇಲ್ಲಿ ನೋಡ್ರಿ, ಈಗ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಅಂದರೆ 180 ಡಿಗ್ರಿ ಇರುತ್ತೆ ರೀ. ಟೋಟಲ್ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ರೀ. ಓಕೆ, 180 ಡಿಗ್ರಿ ಇರುತ್ತಂದ್ರೆ ಆಲ್ರೆಡಿ ಎಷ್ಟು ಅದ ರೀ, 80 ಕೊಟ್ಟಿದ್ದಾನೆ ರೀ. ಇಲ್ಲಿ 80 ಬಂದದ ರೀ. ಈಗ ನೆಕ್ಸ್ಟ್ ಆಲ್ರೆಡಿ 60 ಕೊಟ್ಟಿದ್ದಾನೆ ರೀ ಅವ, ಪ್ಲಸ್ 60 ಮಾಡಿದಾಗ ಎಷ್ಟಾಗತ್ತೆ ರೀ,
80 + 60 8 6 14 ಅಂದ್ರೆ 140 ಆಗುತ್ತೆ ರೀ. ಓಕೆ 140 ಡಿಗ್ರಿ ಆದ್ರೆ ಈಗ ಓಕೆ ಇನ್ನೂ ಎಷ್ಟು ಕಡಿಮೆ ಇತ್ತು ರೀ 180 ಡಿಗ್ರಿದಾಗ ಮೈನಸ್ 140 ಮಾಡಿದಾಗ ಇನ್ನೂ 40 ಡಿಗ್ರಿ ಕಡಿಮೆ ಬಿತ್ತು ಸ್ನೇಹಿತರೆ. ಓಕೆ ಇಲ್ಲಿ 40 ಎಕ್ಸ್ನ ಬೆಲೆ ಎಷ್ಟಂದ್ರೆ 40 ಡಿಗ್ರಿ ಆಗುತ್ತೆ. ಓಕೆ ಇದರ ಸರಿಯಾದ ಆನ್ಸರ್ ಎಷ್ಟಂದ್ರೆ 40 ಡಿಗ್ರಿ ಸ್ನೇಹಿತರೆ. ಓಕೆ ಅವ ಕೇಳಿದ್ದು ಎಕ್ಸ್ ಬೆಲೆ ಕೇಳಿದಾನೆ ರೀ. ಎಕ್ಸ್ ಬೆಲೆ ಎಷ್ಟಂದ್ರೆ ಬಿ 40 ಡಿಗ್ರಿ ಆಗುತ್ತೆ ರೀ. ಓಕೆ ಇದರ ಸರಿಯಾದ ಆನ್ಸರ್ ಎಷ್ಟು ರೀ 40 ಡಿಗ್ರಿ ಸ್ನೇಹಿತರೆ, ಬಿ 40. ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ 7ನೇ ಕ್ವಶನ್ ರೀ ಈಗ. ಎರಡು ಸಂಖ್ಯೆಗಳ ಮೊಸ 5 ಇದೆ ಮತ್ತು ಅವುಗಳ ಲಸ 150 ಇದೆ. ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 25 ಇದ್ದರೆ ಮತ್ತೊಂದು ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಓಕೆ ಇಲ್ಲಿ ನೋಡ್ರಿ ಲಸ ಮೊಸ ಅಂತ ಕೊಟ್ಟಿದ್ದಾನೆ ಅಂತಂದ್ರೆ ಲಸ ಮೊಸ ಓಕೆ ಲಸ ಎಷ್ಟಾದ್ರಿ 150 ಅದ್ರಿ, ಮೊಸ 5 ಅದ್ರಿ. ನೆಕ್ಸ್ಟ್ ಒಂದು ಸಂಖ್ಯೆ 25 ಅಂದ್ರೆ ಒಂದು ಸಂಖ್ಯೆ ಕೆಳಗಡೆ ಬರ್ಕೋಬೇಕು. ಇಲ್ಲಿ ನೋಡ್ರಿ ಲಸ ಒಂದು ಸಂಖ್ಯೆ ಮತ್ತು ಇನ್ನೊಂದು ಸಂಖ್ಯೆ ಕೊಟ್ಟಿದ್ರೆ ಅಂದ್ರೆ ಮೇಲ್ಗಡೆ ಬರ್ಕೋಬೇಕು, ಮೊಸ ಲಸ ಕೊಟ್ಟರೆ ಕೆಳಗಡೆ ಬರ್ಕೋಬೇಕು. ಇಲ್ಲಾಂದ್ರೆ ಎರಡು ಸಂಖ್ಯೆ ಲಸ ಮತ್ತು ಮೊಸ ಕೊಟ್ಟಿದ್ರೆ ಅಂದ್ರೆ ಮೇಲ್ಗಡೆ ಬರ್ಕೋರಿ, ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಅಂದ್ರೆ ಅಥವಾ ಇನ್ನೊಂದು ಸಂಖ್ಯೆ ಕೊಟ್ಟಿದ್ರು ಅದು ಕೆಳಗಡೆ ಬರ್ಕೋಬೇಕು ಸ್ನೇಹಿತರೆ. ಓಕೆ ನೆಕ್ಸ್ಟ್ ನೋಡ್ರಿ ಈಗ 5 ಒಂದ್ಲೆ 5 5 5 25. ನೆಕ್ಸ್ಟ್ ರೀ 5 ಒಂದ್ಲೆ 5 5 3 15 ಆಗುತ್ತೆ. ಓಕೆ ನೆಕ್ಸ್ಟ್ ಇದೊಂದು 0 ಒಂದು ಸ್ನೇಹಿತರೆ, ಇಲ್ಲಿ 0 ಒಂದು ಇಡೋಣ. ಓಕೆ ನೆಕ್ಸ್ಟ್ 31 30 ಆಗುತ್ತೆ ಸ್ನೇಹಿತರೆ ಆನ್ಸರ್. ಓಕೆ ಮತ್ತೊಂದು ಸಂಖ್ಯೆ ಎಷ್ಟಂದ್ರೆ 30 ಸರಿಯಾದ ಆನ್ಸರ್. ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಇದು. ಆಪ್ಷನ್ ಡಿ 30 ಆಗುತ್ತೆ. ಓಕೆ ಒಂದು ಸಂಖ್ಯೆ 25 ಇದ್ದರೆ ಇನ್ನೊಂದು ಸಂಖ್ಯೆ ಎಷ್ಟು ಇರ್ತದೆ 30 ಇರುತ್ತೆ ಸ್ನೇಹಿತರೆ. ಓಕೆ ನೆಕ್ಸ್ಟ್ ನೋಡ್ರಿ ಈಗ ಒಂದು ಹೆಂಗಂತಂದ್ರೆ ಇದು ಮೊಸ ಮತ್ತು ಲಸ. ಇಲ್ಲಿ ನೋಡ್ರಿ ಲಸ ಎಷ್ಟದ್ರಿ 100, ಇಲ್ಲಿ ನೋಡ್ರಿ ಇಲ್ಲಿ ಲಸ 150, ಮೊಸ ಎಷ್ಟು ಕೊಟ್ಟಾನ್ರಿ ಮೊಸ 5 ಕೊಟ್ಟಿದ್ದಾನೆ ರೀ. ಈಜ್ವಲ್ ಟು ಒಂದು ಸಂಖ್ಯೆ 25 ಅದ ರೀ, ಇನ್ನೊಂದು ಸಂಖ್ಯೆ ಎಷ್ಟದ ರೀ 30 ಬಂದದ ರೀ. ಈಗ ಓಕೆ ಇವೆರಡೂ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ರೀ 15 ಇಲ್ಲಿ 75 ಅಂದರೆ 750 ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ ಈ ಕಡೆ ನೋಡ್ರಿ ಈಗ 25 3 75 ಅಂದರೆ 750 ಆಗುತ್ತೆ. ಓಕೆ ಎರಡೂ ಸಮಾಧಾನ ನೋಡ್ರಿ ಸ್ನೇಹಿತರೆ ಇಲ್ಲಿ. ಅದರ ಸರಿಯಾದ ಆನ್ಸರ್ ಎಷ್ಟು 30 ಕರೆಕ್ಟ್ ಇದೆ ಅಂತ ಅಂದಂಗೆ ಸ್ನೇಹಿತರೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ. ಓಕೆ 8ನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ. ಇಲ್ಲಿ ನೋಡಿ ಸ್ನೇಹಿತರೆ 8ನೇ ಕ್ವಶನ್ ರೀ. ಒಬ್ಬ ವ್ಯಕ್ತಿ 600 ಮೀಟರ್ ಉದ್ದದ ರಸ್ತೆಯನ್ನು 600 ಕನ್ನಡದಲ್ಲಿ ಆಗಿದೆ ಸ್ನೇಹಿತರೆ ಇದು. ಓಕೆ ಒಬ್ಬ ವ್ಯಕ್ತಿ 600 ಮೀಟರ್ ಉದ್ದದ ರಸ್ತೆಯನ್ನು 5 ನಿಮಿಷದಲ್ಲಿ ದಾಟುತ್ತಾನೆ. ಪ್ರತಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ವ್ಯಕ್ತಿಯ ವೇಗ ಎಷ್ಟು ಅಂತ ಕೇಳ್ತಾನೆ ರೀ. ಓಕೆ 600 ಮೀಟರ್ ವೇಗದ ರಸ್ತೆಯನ್ನು 5 ನಿಮಿಷದಲ್ಲಿ ದಾಟ್ತಾನಂತ್ರಿ. ಓಕೆ 600 ಮೀಟರ್ ರಸ್ತೆಯನ್ನು ಎಷ್ಟು ನಿಮಿಷದಲ್ಲಿ 5 ನಿಮಿಷದಲ್ಲಿ ದಾಟ್ತಾನೆ ಅಂತ ಹೇಳಿದಾನೆ. ಓಕೆ 5 ನಿಮಿಷದಲ್ಲಿ ದಾಟ್ತಾನೆ ಅಂತ ಹೇಳಿದಾನೆ. ಓಕೆ 5 ನಿಮಿಷದಲ್ಲಿ ದಾಟ್ತಾನೆ ಅಂತಂದರೆ ಅವನು ಮೀಟ್ರ್ ಪರ್ ಸೆಕೆಂಡಲ್ಲಿ ಕೊಟ್ಟಿರ್ತಾನೆ ರೀ. ಓಕೆ 5 ನಿಮಿಷ ಅಂತಂದಾಗ 5 ನಿಮಿಷ ಅಂದಾಗ ಎಷ್ಟು ಸೆಕೆಂಡ್ ಆಗುತ್ತೆ ರೀ 1 ನಿಮಿಷ ಅಂದ್ರೆ 60 ಸೆಕೆಂಡ್ ಅಂದ್ರೆ 5 6 300 ಸೆಕೆಂಡ್ ಆಗುತ್ತೆ ಸ್ನೇಹಿತರೆ. ಓಕೆ 300 ಸೆಕೆಂಡ್ ಅಂದ್ರೆ ಇಲ್ಲಿ 300 ಸೆಕೆಂಡ್ಗಳನ್ನ ಬರ್ಕೋಬೇಕು ರೀ ಈಗ. ನೆಕ್ಸ್ಟ್ ನೋಡಿರಿ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, 3 1 3 2 6 ಎಷ್ಟೈತೆ ರೀ ಇದು 2 ಬತ್ತು ರೀ. 2 ಮೀಟ್ರ್ ಪರ್ ಸೆಕೆಂಡ್ ಬತ್ತು ರೀ. ಓಕೆ ಮೀಟ್ರ್ ಪರ್ ಸೆಕೆಂಡ್ ಬಂದ್ರಿ. ಓಕೆ ಅವ ಕೇಳಿದ್ದು ಏನು ಕೇಳ್ಯಾನ ರೀ ಪ್ರತಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ, ಇದನ್ನು ಕಿಲೋಮೀಟರ್ ವೇಗದಲ್ಲಿ ಕೇಳ್ತಾನೆ ರೀ. ಓಕೆ 2 ಮೀಟ್ರ್ ಪರ್ ಸೆಕೆಂಡ್ ಇದ್ದಿದ್ದಾನೆ ಕಿಲೋಮೀಟ್ರಲ್ಲಿ ಕಿಲೋಮೀಟ್ರಲ್ಲಿ ಕೇಳಿದಾಗ ಎಷ್ಟು ಬರ್ತಂತ ಕೇಳ್ತಾನೆ ರೀ. ಓಕೆ 2 ಮೀಟ್ರ್ ಸೆಕೆಂಡ್ದಾಗ ಮೀಟ್ರ್ ಪರ್ ಸೆಕೆಂಡ್ ಇದ್ದಿದ್ದು ಕಿಲೋಮೀಟ್ರ್ ಪರ್ ಅವರ್ಲಿ ಕಂಡುಹಿಡಿಬೇಕಂತಂದರೆ ಇದಕ್ಕೆ 18/5 ಗುಣಾಕಾರ ಮಾಡ್ಬೇಕು ಸ್ನೇಹಿತರೆ. ಓಕೆ ಮೀಟ್ರ್ ಪರ್ ಸೆಕೆಂಡ್ ಇದ್ದಿದ್ದು ಕಿಲೋಮೀಟ್ರ್ ಪರ್ ಅವರ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ 18/5 ಗುಣಾಕಾರ ಮಾಡ್ಬೇಕು ರೀ. ಓಕೆ ಎಷ್ಟಾಗುತ್ತೆ ರೀ ಈಗ 18 2 36 /5 ಆಗುತ್ತೆ. ಓಕೆ ಇದನ್ನು ಭಾಗಾಕಾರ ಮಾಡಿದಾಗ ಎಷ್ಟಾಗುತ್ತೆ ನೋಡಿರಿ ಈಗ 5 1 5 5 7 35 ಆಗುತ್ತೆ ರೀ. 1 ಉಳಿತು ಪಾಯಿಂಟ್ ತೊಗೊಂಡು ಒಂದು 0 ತೊಗೊಂಡು ಸ್ನೇಹಿತರೆ 5 2 10 ಎಷ್ಟಾಯ್ತು ರೀ ಇದು 7.2 ಕಿಲೋಮೀಟ್ರ್ ಪರ್ ಅವರ್ ಆಗುತ್ತೆ ಸ್ನೇಹಿತರೆ. ಓಕೆ ಇದರ ಸರಿಯಾದ ಆನ್ಸರ್ ಎಷ್ಟು ಅಂದರೆ 7.2 ಕಿಲೋಮೀಟ್ರ್ ಪರ್ ಅವರ್. ಆಪ್ಷನ್ ಸಿ ಆಗುತ್ತೆ ಸ್ನೇಹಿತರೆ ಇದು 7.2 ಕಿಲೋಮೀಟ್ರ್ ಪರ್ ಅವರ್. ಓಕೆ ಅವ ಏನಾದರೂ ಮೀಟ್ರ್ ಪರ್ ಸೆಕೆಂಡಲ್ಲೇ ಕೇಳಿದಾನಂದ್ರೆ ಆನ್ಸರ್ ಇದೇ ಆಗ್ತೈತೆ ರೀ. ಓಕೆ
ಮೀಟರ್ ಪರ್ ಸೆಕೆಂಡ್ ಅಂದರೆ ಆನ್ಸರ್ ಇದೇ ಆಗ್ತಿತ್ತು. ಆಮೇಲೆ ಕೇಳಿದ್ದು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ವ್ಯಕ್ತಿಯ ವೇಗ ಎಷ್ಟು ಅಂತ ಕೇಳಿದಾಗ 7.2 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಸ್ನೇಹಿತರೆ ಅದು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ ನೋಡಿರಿ ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳಿದಾರೆ ನೋಡಿರಿ ಇಲ್ಲಿ 9ನೇ ಕ್ವಶನ್ ಸ್ನೇಹಿತರೆ. ಈಗ ಒಂದು ನಗರದ ಜನಸಂಖ್ಯೆ ಈಗ 50,000 ಇದೆ. ಇದು ವಾರ್ಷಿಕ 10% ದರದಲ್ಲಿ ಹೆಚ್ಚಾಗುತ್ತದೆ. ಇಂದಿನಿಂದ 3 ವರ್ಷಗಳ ನಂತರ ಅಲ್ಲಿನ ಜನಸಂಖ್ಯೆ ಎಷ್ಟು ಇರುತ್ತೆ ಅಂತ ಕೇಳ್ತಾನೆ ರೀ. ಓಕೆ ಫಸ್ಟಿಗೆ ಎಷ್ಟಿದ್ರೆ ಜನಸಂಖ್ಯೆ 50,000. 50,000 ಬರ್ಕೊಂಡ್ರಿ. ಈಗ 50,000 ಇದು ವರ್ಷಕ್ಕೆ 10% ದರದಲ್ಲಿ ಹೆಚ್ಚಾಗ್ತಂತ್ರಿ. ಅಂದರೆ ವರ್ಷ 10% ಜಾಸ್ತಿ ಆಗ್ತಂತ್ರಿ. ಓಕೆ ಇಲ್ಲಿ ನೋಡಿರಿ 3 ವರ್ಷಗಳ ನಂತರ ಜನಸಂಖ್ಯೆ ಎಷ್ಟಾಗ್ತದೆ ಅಂತ ಕೇಳ್ತಾನೆ ರೀ. ಇಲ್ಲಿ ನೋಡಿರಿ ವರ್ಷ 10% ಜಾಸ್ತಿ ಆದರೆ ಇಲ್ಲಿ ನೋಡಿರಿ 50,000ಕ್ಕೆ 10% ತೆಗೆದ್ರೆ ಎಷ್ಟು ಐತ್ರಿ ಇಲ್ಲಿ 5,000 ಐತ್ರಿ. ಓಕೆ 5,000 ಜಾಸ್ತಿ ಆಯ್ತು ರೀ ಫಸ್ಟ್ನೇ ವರ್ಷ ಇದು. ಓಕೆ 0,0,0,5,5 ಅಂದರೆ 55,000 ಆಯ್ತು ರೀ. ಎಷ್ಟನೇದು ಇದು ಮೊದಲನೇ ವರ್ಷ. ಓಕೆ 1ನೇ ವರ್ಷ ಎಷ್ಟು ಜಾಸ್ತಿ ಆಯ್ತು ಅಂದರೆ ಇದು 1ನೇ ವರ್ಷ ಎಷ್ಟು ಜಾಸ್ತಿ ಆಯ್ತು ರೀ 5,000 ಜಾಸ್ತಿ ಆದಾಗ 55,000 ಆಯ್ತು ರೀ ಈಗ. ಓಕೆ ನೆಕ್ಸ್ಟ್ 2ನೇ ವರ್ಷ 10% ರೀ. ಮತ್ತು ಅಂದರೆ 3 ವರ್ಷ ಕೇಳಿದೆ ನೋಡ್ರಿ. 3 ವರ್ಷ ಅಂದಾಗ ಮತ್ತು 2ನೇ ವರ್ಷ 10% ಅಂದಾಗ ಮತ್ತೊಂದು 0 ತೆಗಿಬೇಕು ರೀ. ಅಂದ್ರೆ 10% ರೀ ಇದು. ನೆಕ್ಸ್ಟ್ ಎಷ್ಟು ಆಯ್ತು ರೀ ಇದು 5,500. 5,500 ಎಷ್ಟಾಗುತ್ತೆ ರೀ ಈಗ 0, 0, 5, 5, 5, 10, 5, 1, 6 ಆಯ್ತು ರೀ. ನೆಕ್ಸ್ಟ್ ಇದು 2ನೇ ವರ್ಷ. 2ನೇ ವರ್ಷ ಎಷ್ಟಾಯ್ತು ರೀ ಇದು 60,500 ಐತೆ ಸ್ನೇಹಿತರೆ. ಓಕೆ ನೆಕ್ಸ್ಟ್ ಇದು ಅವ ಕೇಳಿದ್ದು 3 ವರ್ಷ ಅಂದಾನ ರೀ. ಓಕೆ 3 ವರ್ಷ ಇನ್ನೊಂದು ವರ್ಷ ಕಂಡುಹಿಡಿಯೋಣ. ಈಗ 3 ವರ್ಷ ಅಂದರೆ ಎಷ್ಟಾಗುತ್ತೆ ನೋಡ್ರಿ. ಮತ್ತು 10% ಜನಸಂಖ್ಯೆ ಹೆಚ್ಚಾದ್ರೆ 10% ರೀ ಇದು ಎಷ್ಟಾಗುತ್ತೆ ರೀ ಇದು 6,050 ಆಗುತ್ತೆ. ಓಕೆ 6050. ಓಕೆ 0, 5, 5, 6, 6 ಇದು 3ನೇ ವರ್ಷ. 3ನೇ ವರ್ಷ ಅವ ಕೇಳಿದ್ದು 3 ವರ್ಷಕ್ಕೆ ನಂತರಕ್ಕೆ ಅಂದರೆ 3 ವರ್ಷ ಎಷ್ಟಾಯ್ತು ರೀ ಇದು 66,550 ಆಗುತ್ತೆ ರೀ ಜನಸಂಖ್ಯೆ ಜಾಸ್ತಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ 66,550. ಆಪ್ಷನ್ ಡಿ ಸರಿಯಾದ ಆನ್ಸರ್ ಸ್ನೇಹಿತರೆ ಇದು. ಆಪ್ಷನ್ ಡಿ 66,550 ಆಗುತ್ತೆ ರೀ. ಓಕೆ ಇದರ ಸರಿಯಾದ ಆನ್ಸರ್ ಸ್ನೇಹಿತರೆ ಆಪ್ಷನ್ ಡಿ. ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳಿದ್ದಾರೆ ನೋಡ್ರಿ ಇಲ್ಲಿ. ಒಂದು ಶಾಲೆಯ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗಿಯರು ಮತ್ತು ಹುಡುಗರ ಸಂಖ್ಯೆಯ ಅನುಪಾತ 4:5 ಆಗಿದೆ. ಹುಡುಗಿಯರ ಸಂಖ್ಯೆ 212 ಆಗಿದ್ದರೆ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಓಕೆ ಒಂದು ಶಾಲೆಯ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗಿಯರು ಮತ್ತು ಹುಡುಗರು ಫಸ್ಟಾಗಿ ಗರ್ಲ್ಸ್ ಅಂದಾನೆ. ಓಕೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಷ್ಟಾದ್ರಿ ಅನುಪಾತ 4:5 ಕೊಟ್ಟಿದ್ದಾನೆ ರೀ. ಓಕೆ ಹುಡುಗಿಯರ ಸಂಖ್ಯೆ ಎಷ್ಟು ಕೊಟ್ಟಾನೆ ರೀ 212. ಅಂದರೆ ಹುಡುಗಿಯರು ಎಷ್ಟಾದ್ರೆ 212 ಕೊಟ್ಟಿದ್ದಾನೆ ರೀ. ಓಕೆ ನೆಕ್ಸ್ಟ್ ಹುಡುಗರ ಸಂಖ್ಯೆ ಎಷ್ಟು ಕೇಳ್ತಾನೆ. ಓಕೆ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ ರೀ. ನೆಕ್ಸ್ಟ್ ನೋಡಿರಿ 4 ಎಷ್ಟಲೇ ಭಾಗಾಕಾರ ಮಾಡಿ ಸ್ನೇಹಿತರೆ ಇದಕ್ಕೆ 4 5 20. ನೋಡಿರಿ 4 5 20. ನೆಕ್ಸ್ಟ್ 1 ಉಳಿತ್ರಿ 12 ಆಯಿತು. 4 3 12. ನೆಕ್ಸ್ಟ್ 4 53 212 ಅಂದ್ರೆ 5ಕ್ಕೂ 53 ಗುಣಾಕಾರ ಮಾಡ್ಬೇಕ್ರಿ ಈಗ. ಓಕೆ ನೆಕ್ಸ್ಟ್ ನೋಡಿರಿ 5 3 15. ಒಂದು ಕೈಲೇ ಐತ್ರಿ 5 5 25 1 26 265. ಹುಡುಗರ ಸಂಖ್ಯೆ ಎಷ್ಟಾಯ್ತು ರೀ 265. ಹುಡುಗಿಯರ ಸಂಖ್ಯೆ 212 ಅವನೇ ಕೊಟ್ಟಿದ್ದಾನೆ ರೀ. ಹುಡುಗರ ಸಂಖ್ಯೆ ಬೇಕಂದ್ರೆ 265 ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ 265. ಇಲ್ಲಿ ನೋಡಿರಿ ಇದು ಗರ್ಲ್ಸ್ ಐತ್ರಿ. ಇದು ಬಾಯ್ಸ್. ಓಕೆ ಅಂದರೆ ಹುಡುಗರ ಸಂಖ್ಯೆ 265, ಹುಡುಗಿಯರ ಸಂಖ್ಯೆ 212 ಆಗುತ್ತೆ. ಓಕೆ ಅವ ಟೋಟಲ್ ಏನಾದರೂ ಕೇಳಿದ್ನಂದ್ರೆ ಹುಡುಗರ ಸಂಖ್ಯೆ ಮತ್ತು ಹುಡುಗಿಯರ ಸಂಖ್ಯೆ ಟೋಟಲ್ ಕೇಳಿದಂದ್ರೆ ಇವೆರಡು ಕೂಡಿಸಿದ್ರೆ ಆನ್ಸರ್ ಬರುತ್ತೆ ಸ್ನೇಹಿತರೆ. ಓಕೆ ಅವ ಕೇಳಿದ್ದು ಹುಡುಗರ ಸಂಖ್ಯೆ ಅಷ್ಟೇ ಕೇಳಿದಾನೆ ರೀ ಈಗ. ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ ರೀ ಇಷ್ಟು ಕ್ವಶನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಅಂದರೆ PC 2026 ಯಾರ್ಯಾರು ಓದ್ತಿರೋ ಸ್ನೇಹಿತರೆ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸನ್ನು ಅತ್ಯಂತ ಸಿಂಪಲ್ ಟ್ರಿಕ್ಸ್ನಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬಾಜು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇದನ್ನು PDF ಫೈಲ್ ಬೇಕಂದರೆ ನಾನು ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದೆ. ಓಕೆ ಅಲ್ಲಿ ಇದರ PDF ಫೈಲ್ ಹಾಕಿರ್ತೀನಿ ಸ್ನೇಹಿತರೆ, ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು.